ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಚಾನಲ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ನಾನು 44 ಇಂಚು ಚೆಸ್ಟ್ ಮೆಜರ್ಮೆಂಟ್ ಬ್ಲೌಸ್ ಕಟಿಂಗ್ನ ಯಾವ ರೀತಿ ಮಾಡೋದು ಅಂತೇಳಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಮೆಜರ್ಮೆಂಟ್ ಬ್ಲೌಸ್ನ ತೊಗೊಂಡಿದ್ದೀನಿ. ಇದು ಕರೆಕ್ಟಾಗಿ 44 ಇಂಚ್ ಐತಿ. ಇವಾಗ ಇದಕ್ಕೆ ಆರ್ಮೋಲ್ ಶೇಪ್ ಎಷ್ಟು ಇಡಬೇಕು ಮತ್ತು ನೆಕ್ ಬಿಡ್ತಾನೆ ನಾವು ಎಷ್ಟು ತೊಗೋಬೇಕು ಅಂತೇಳಿ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಬೇಡ್ರಿ. ಮತ್ತು ಬ್ಲೌಸ್ ಕಟ್ಟಿಂಗಲ್ಲಿ ಯಾವುದೇ ರೀತಿ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸ್ರಿ. ನಾನು ನಿಮಗೆ ವಾಪಸ್ಸು ಹೇಳೋ ಪ್ರಯತ್ನನ ಮಾಡ್ತೀನಿ. ಮತ್ತು ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದರು, ಶ್ರುತಿ ಅನ್ನೋರು, 10 ಇಯರ್ ಮಕ್ಕಳಿಗೆ ಲೆಹಂಗಾ ಬ್ಲೌಸು ಕಟ್ಟಿಂಗ್ ಮಾಡೋದು ಮತ್ತು ಸ್ಟಿಚಿಂಗ್ ಮಾಡೋದು ಹೇಳಿಕೊಡಿ ಅಂತೇಳಿ. ಈಗ 10 ಇಯರ್ ಮಕ್ಕಳಿಗೆ ಅಂತಂದರೆ ಅವ್ರದ್ದು ಅಂದರೆ ಹೈಟು ಮತ್ತು ಅವ್ರದ್ದು ಬಾಡಿ ಮೆಜರ್ಮೆಂಟು ಎಷ್ಟಿರುತ್ತೆ ಅಂತೇಳಿ ಗೊತ್ತಾಗೋದಿಲ್ಲ ನಂಗೆ. ನೀವು ಅವ್ರದ್ದು ಚೆಸ್ಟ್ ಮೆಜರ್ಮೆಂಟು ಮತ್ತು ಬ್ಲೌಸ್ ಲೆಂತು ಮತ್ತು ಲೆಹಂಗಾದ ಲೆಂತು ಎಷ್ಟೈತೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ನಾನು ಅದ್ರ ಕಟ್ಟಿಂಗ್ನ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಸ್ಲೀವ್ಸು ಎಲ್ಲನೂ ಕರೆಕ್ಟಾಗಿ ನಿಮಗೆ ಎಷ್ಟು ಉದ್ದ ಬೇಕಂತೇಳಿ ನೀವು ಕಮೆಂಟ್ ಮಾಡಿ ತಿಳಿಸಿದರೆ ನಾನು ನಿಮಗೆ ಇದು ಲೆಹಂಗಾ ಕಟ್ಟಿಂಗ್ನ ತಿಳಿಸ್ಕೊಡ್ತೀನಿ ನಿಮಗೆ. ಬನ್ನಿರಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿರಿ ಫ್ರೆಂಡ್ಸು, ಮೊದಲಿಗೆ ನಾನು ಮೆಜರ್ಮೆಂಟ್ ಬ್ಲೌಸ್ನ ತೊಗೊಂಡಿದ್ದೀನಿ. ಮತ್ತು ನೆಕ್ಸ್ಟು ಲೈನಿಂಗ್ ಕ್ಲಾತು, ನೆಕ್ಸ್ಟ್ ಇದು ಮೇನ್ ಬಟ್ಟೆ. ಫಸ್ಟ್ ಈ ಬಟ್ಟೆಗೆ ಕಟ್ಟಿಂಗ್ ಮಾಡಿಕೊಂಡು ಆಮೇಲೆ ಲೈನಿಂಗ್ ಕ್ಲಾತ್ನ ಹಾಕ್ತೀನಿ. ಲೈನಿಂಗ್ ಕ್ಲಾತ್ನ ಫಸ್ಟ್ ಕಟ್ ಮಾಡ್ತೀನಿ, ಆಮೇಲೆ ಮೇನ್ ಬಟ್ಟೆ ಮೇಲೆ ಇಟ್ಕೊಂಡು ಕಟ್ಟಿಂಗ್ನ ಮಾಡ್ಕೊಳ್ಳೋಣ. ನೋಡಿ, ಫಸ್ಟ್ ಇವಾಗ ಚೆಸ್ಟ್ ಮೆಜರ್ಮೆಂಟ್ನ ನಾವು ಅಳತೆನ ಮಾಡ್ಕೋಬೇಕು. ನೋಡಿ 11 ಇಂಚ್ ಐತಿ. ನೀವು ಮೊನ್ನೆ ಒಬ್ಬರು ಏನು ಮಾಡಿದ್ರು, ಅಳತೆ ತೊಗೊಳ್ಳುವಾಗ ಯಾವ ರೀತಿ ತೊಗೊಂಡಿದ್ದಾರೆ ಅಂತಂದ್ರೆ, ಅವರು ಇಲ್ಲಿ ಹೊರಗಡೆಯಿಂದ ಅಳತೆ ಮಾಡ್ಕೊಂಡಾರ. ಅಳತೆ ಮಾಡಿ ಈ ರೀತಿ ಇಲ್ಲಿ ನೋಡಿ, ಇವಾಗ ನಾವು ಬಟ್ಟೆ ಟರ್ನ್ ಮಾಡಿ ಅಳತೆ ಮಾಡ್ಕೋತೀವಲ್ಲ, ಈಗ ನಾವು ಬಟ್ಟೆ ಟರ್ನ್ ಮಾಡಿ ಏನಾದರೂ ಚೆಸ್ಟ್ ಮೆಜರ್ಮೆಂಟ್ನ ಅಳತೆ ಮಾಡಿಕೊಂಡ್ರೆ ನಮಗೆ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ ಆ್ಯಡ್ ಮಾಡೋ ಥರ ಅವಶ್ಯಕತೆ ಇರೋದಿಲ್ಲ. ಬಟ್ ಅವಾಗ ಕಸ್ಟಮರ್ ಏನು ಮಾಡಿದ್ರು ಅಂತಂದರೆ, ಬ್ಯಾಕ್ ಸೈಡ್ ಅವರು ಈ ರೀತಿ ಉಲ್ಟಾ ಚೆಸ್ಟ್ ಮೆಜರ್ಮೆಂಟ್ ನೋಡ್ಕೊಂಡಾರ. ಬಟ್ಟೆ ಉಲ್ಟಾ ಮಾಡಿನೇ ಚೆಸ್ಟ್ ಮೆಜರ್ಮೆಂಟ್ ನೋಡ್ಕೊಂಡ್ರು ಮತ್ತು 2 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಾರ. ಈ ಥರ 2 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿದ್ರೆ ಅವ್ರಿಗೆ ಬಟ್ಟೆ ತುಂಬ ಜಾಸ್ತಿ ಬಂದುಬಿಟ್ಟೈತಿ. ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅವರಿಗೆ ಸ್ಟಿಚಿಂಗ್ ಮಾಡುವಾಗ. ನೀವು ಆ ರೀತಿ ಮಾಡಬೇಡ್ರಿ. ನೀವು ಬಟ್ಟೆನ ಟರ್ನ್ ಮಾಡಿ ನೀವು ಅಳತೆ ತೊಗೊಂಡ್ರೆ ಕರೆಕ್ಟಾಗಿ ಇಲ್ಲಿಂದ ಇಲ್ಲಿಗೆ ಎಷ್ಟೈತಿ ಅಷ್ಟೇ ಬಟ್ಟೆನೂ ಇಟ್ಕೋರಿ, ಅಷ್ಟೇ ಅಳತೆನೂ ಇಟ್ಕೋರಿ. ಮತ್ತು ನೆಕ್ಸ್ಟು ನೀವು ಆ ರೀತಿ ಏನಾದರೂ ಅಳತೆ ತೊಗೊಳ್ಲಿಲ್ಲ ಅಂತಂದರೆ, ಇಲ್ಲಿ ಮೇಲ್ಗಡೆ ನೀವು ಬಟ್ಟೆ ಟರ್ನ್ ಮಾಡಿ ಅಳತೆ ತೊಗೊಲಿಲ್ಲ ಅಂತ ಅನ್ಕೋರಿ. ಇಲ್ಲಿಂದ ನೀವು ತೊಗೊಂಡ್ರಿ ಅಂತ 9.5 ಐತಿ, 2 ಇಂಚನ್ನ ಎಕ್ಸ್ಟ್ರಾ ತೊಗೋರಿ, ಇಲ್ಲ 1.5 ಇಂಚನ್ನ ಎಕ್ಸ್ಟ್ರಾ ತೊಗೋರಿ. ಹೊರಗಡೆಯಿಂದ ಅಳತೆ ಮಾಡಿದ್ರೆ ಅಷ್ಟೇ ನಾವು ಸ್ಟಿಚಿಂಗ್ ಮಾರ್ಜಿನ ಆ್ಯಡ್ ಮಾಡಬೇಕು. ಇಲ್ಲ ಅಂದರೆ ಸ್ಟಿಚಿಂಗ್ ಮಾರ್ಜಿನ ನಾವು ಆ್ಯಡ್ ಮಾಡಬಾರ್ದು. ಎಷ್ಟು ಹೊಲಿಗೆ ಐತಿ ನೋಡಿಕೊಂಡು ಅಲ್ಲಿವರೆಗೂ ಅಳತೆನ ಅಷ್ಟೇ ತೊಗೋಬೇಕು. ಇವಾಗ ಕ್ಲಿಯರಾಗಿ ನಿಮಗೆ ಚೆಸ್ಟ್ ಮೆಜರ್ಮೆಂಟ್ ತೊಗೊಳ್ಳೋದು ಅರ್ಥ ಆಯಿತು ಅಂತ ಅನ್ಕೋತೀನಿ ನಾನು. ಇವಾಗ ಫಸ್ಟ್ ನಾವು ಚೆಸ್ಟ್ ಮೆಜರ್ಮೆಂಟ್ನ ಇಟ್ಕೊಂಬಿಡೋಣ. ನೋಡಿ, ಇಲ್ಲಿಂದ ಇಲ್ಲಿಗೆ 11 ಇಂಚ್ ತೊಗೊಂಡು ಇದನ್ನು ಬಟ್ಟೆನ ಕಟ್ಟಿಂಗ್ ಮಾಡ್ಕೊರಿ. ನೋಡಿ, ಇಲ್ಲಿಂದ ಇಲ್ಲಿಗೆ 11 ಇಂಚು. ನೆಕ್ಸ್ಟ್ ಬ್ಲೌಸ್ ಲೆಂತ್ ಎಷ್ಟೈತೆ ಅಂತೇಳಿ ನೋಡ್ಕೋಬೇಕು ಫಸ್ಟ್. ನೋಡಿ, ಇಲ್ಲಿಂದ ಇಲ್ಲಿಗೆ ಅಳತೆ ಮಾಡ್ಕೊರಿ ಎಷ್ಟೈತೆ ಅಂತೇಳಿ ನೋಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ 14 ಇಂಚ್ ಐತಿ ಬ್ಲೌಸ್ ಉದ್ದ. ನಾವು ನೋಡಿ
ವಿತೌಟ್ ಲೈನಿಂಗ್ ಇದ್ದರೆ 2 ಇಂಚನ್ನ ನಾವು ಎಕ್ಸ್ಟ್ರಾ ತೊಗೋಬೇಕು. ವಿತ್ ಲೈನಿಂಗ್ ಆದರೆ 1 ಇಂಚ್ ಅಷ್ಟೇ ನಾವು ಎಕ್ಸ್ಟ್ರಾ ತೊಗೋಬೇಕು. ಇವಾಗ ರೆಡಿ ಇರೋದು 14 ಇಂಚ್ ಐತಿ. ನಾನು 1 ಇಂಚನ್ನ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ. 15 ಇಂಚ್ಗೆ ಬ್ಲೌಸ್ ಉದ್ದನ ತೊಗೊತಿದ್ದೀನಿ. ಇಲ್ಲಿ ಬಟ್ಟೆ ಸ್ಟ್ರೇಟ್ ಆಗಿದ್ದರೆ ಬಿಟ್ಬಿಡ್ರಿ, ಇಲ್ಲಾಂದ್ರೆ ಒಂದು ಲೈನ್ ಹಾಕೋರಿ. ನೋಡಿ, ಇಲ್ಲಿಂದ ಇಲ್ಲಿಗೆ 15 ಇಂಚನ್ನ ತಗೋರಿ. ನೋಡ್ರಿ, ಇದು ಬ್ಯಾಕ್ ಪಾರ್ಟ್. ಇವಾಗ ಬಟ್ಟೆನ ಈ ರೀತಿ ಫೋಲ್ಡ್ ಮಾಡ್ಕೋರಿ. ಬ್ಯಾಕ್ ಸೈಡ್ ಇದನ್ನು ಸ್ಟ್ರೇಟಾಗಿ ಕಟ್ ಮಾಡ್ಕೊರಿ. ನೆಕ್ಸ್ಟ್ ಮೇಲ್ಗಡೆ ಫ್ರಂಟ್ ಪಾರ್ಟನ್ನು ಕರೆಕ್ಟಾಗಿ 15 ಇಂಚ್ ಐತಿ. ಹಾಗಾಗಿ ನಾನು ಏನು ಕಟಿಂಗ್ ಮಾಡ್ಕೋತಾ ಇಲ್ಲ. ಇದು ಫ್ರಂಟ್ ಪಾರ್ಟು. ಮೇಲ್ಗಡೆ ಪಾರ್ಟು ಸ್ವಲ್ಪ ಉದ್ದ ಇದ್ರೂ ನಡಿತೈತಿ, ಒಂದು 16 ಇಂಚು ಈ ಥರ ಇದ್ರೂ ನಡಿತೈತಿ. ಯಾಕಂದ್ರೆ ನಾವು ಕ್ರಾಸ್ ಬೆಲ್ಟ್ ಕಟಿಂಗ್ ಮಾಡಿಕೊಂಡು ಬಳಸ್ಕೊಳ್ಳುವಾಗ ಅಲ್ಲಿ ಹೋಗ್ತೈತಿ. ಹಾಗಾಗಿ ಎಕ್ಸ್ಟ್ರಾ ಇದ್ದರೆ ಏನು ಕಟಿಂಗ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಇಷ್ಟೇ ಬಿಟ್ಬಿಡ್ರಿ. ನೆಕ್ಸ್ಟ್ ಇವಾಗ ನೆಕ್ ಬಿಡ್ತು 2.5ನ ತೊಗೋಬೇಕು. ಅಳತೆ ಮಾಡಿ ತೋರಿಸ್ತೀನಿ ನಿಮಗೆ. ನಾವಿಲ್ಲಿ 2.5 ಯಾವ ರೀತಿ ತೊಗೊಂಡ್ವಿ ಅಂತೇಳಿ ನೋಡಿರಿ. ಕರೆಕ್ಟಾಗಿ ಬಟ್ಟೆನ ಈ ರೀತಿ ಹಾಕ್ರಿ. ಅಳತೆ ಬ್ಲೌಸ್ನ ಹಾಕಿ ಇಲ್ಲಿ ಹುಕ್ ಹಾಕ್ರಿ. ನೋಡಿ, ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ನಾವು ಅಳತೆನ ಮಾಡ್ಕೋಬೇಕು. ನೋಡಿ, ಇಲ್ಲಿಂದ ಇಲ್ಲಿಗೆ 5.5 ಇಂಚ್ ಐತಿ. ನೆಕ್ ಬಿಡ್ತು ಕರೆಕ್ಟಾಗಿ ನಾವು 2.5 ಇಟ್ಟಿರ್ತೀವಲ್ಲ, ನಾವು ಕಟಿಂಗ್ ಮಾಡೋ ಹೊತ್ತಿಗೆ ಎಷ್ಟಾಗಿರ್ತೈತಿ ಅಂತಂದರೆ 5 ಇಂಚ್ ಆಗಿರ್ತೈತಿ. 2.5 5 ಇಂಚ್ ಆಗುತ್ತೆ. ಮತ್ತು ಇದು ಎಕ್ಸ್ಟ್ರಾ ಅರ್ಧ ಇಂಚ್ ಯಾಕೆ ಬಂತು ಅಂತಂದರೆ, ಇಲ್ಲಿ ಸ್ಟಿಚಿಂಗ್ ಮಾಡುವಾಗ ನಾವು ಒಳಸಿರ್ತೀವಲ್ಲ, ಅಲ್ಲಿ ಅರ್ಧ ಇಂಚ್ ಎಕ್ಸ್ಟ್ರಾ ಆಗಿರ್ತೈತಿ. ಟೋಟಲಾಗಿ ಈ ಥರ ಅಳತೆ ಮಾಡಿದರೆ 5.5 ಇಲ್ಲ 6 ಇಂಚ್ ಬರ್ತೈತಿ. ಇಷ್ಟ ಕರೆಕ್ಟಾಗಿ ನಾವು 2.5 ಇಂಚ್ ಇಟ್ಕೊಂಡ್ರೆ ನೆಕ್ ಬಿಡ್ತು ಕರೆಕ್ಟಾಗಿ ಬರ್ತೀವಿ. ಚೆಸ್ಟ್ ಮೆಜರ್ಮೆಂಟಿಗೆ 2.5ನ ತೊಗೋರಿ. ಇದಾದ ನಂತರ ನೆಕ್ಸ್ಟು ಭುಜ ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೆ ನೋಡ್ಕೊರಿ. ಅದಕ್ಕಿಂತ ಅರ್ಧ ಇಂಚು ಎಕ್ಸ್ಟ್ರಾ ತೊಗೋರಿ. ಇದು ರೆಡಿ ಇರೋದು 2.5 ಐತಿ. ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ. 3 ಇಂಚಿಗೆ ನಾನು ಭುಜನ ಮಾರ್ಕ್ ಮಾಡ್ತಿದ್ದೀನಿ. ನೆಕ್ಸ್ಟು ಆರ್ಮೋಲು ಕಾಮನ್ ಆಗಿ ಮಿಡಲ್ ಸೈಜ್ ಇರೋರಿಗೆ 5 ಇಂಚ್ ತೊಗೊತೀವಿ. ಸ್ವಲ್ಪ 44 ಚೆಸ್ಟ್ ಮೆಜರ್ಮೆಂಟ್ ಅಲ್ಲ, ಸ್ವಲ್ಪ ಜಾಸ್ತಿ ದಪ್ಪ ಇರ್ತಾರೆ. ಹಾಗಾಗಿ 5.5ನ ತೊಗೋಬೇಕು. ನೋಡಿ, ಇಲ್ಲಿಂದ ಇಲ್ಲಿಗೆ ಅಳತೆ ಮಾಡ್ಕೋರಿ. 5.5 ಇಂಚ್ ಬರ್ತೈತಿ. 5.5ನ ತೊಗೋತಾ ಇದ್ದೀನಿ. 6 ಇಂಚ್ ಇಡ್ಬೋದು, ಬಟ್ 6 ಇಂಚ್ ಇಟ್ಟರೆ ಸ್ವಲ್ಪ ಜಾಸ್ತಿ ಲೂಸ್ ಬರುತ್ತೆ ಅಂತೇಳಿ ನಾನು 5.5ನ ತೊಗೋತಾ ಇದ್ದೀನಿ. ನೆಕ್ಸ್ಟ್ ಈ ಕಾರ್ನರಿಂದ ಹಿಡಿದು 1 ಇಂಚು ಮತ್ತು 1.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡಿಕೊಂಡು ಶೇಪ್ ತೆಗೀರಿ. ನೆಕ್ಸ್ಟ್ ಫ್ರಂಟ್ ನೆಕ್ ಲೆಂತ್ ಎಷ್ಟೈತೆ ಅಂತೇಳಿ ನೋಡ್ಕೋಬೇಕು. ನೋಡಿ, 7 ಇಂಚ್ ಐತಿ. 7 ಇಂಚ್ನೇ ನಾನು ತೊಗೊತಾ ಇದ್ದೀನಿ.
ನೆಕ್ಸ್ಟ್ ಇಲ್ಲಿಂದ ಒಂದು ರೌಂಡಾಗಿ ಈ ಥರ ಶೇಪ್ ಕೊಡ್ರಿ. ನೆಕ್ಸ್ಟ್ ಕ್ರಾಸ್ ಬೆಲ್ಟ್ನ ಮಾರ್ಕಿಂಗ್ ಮಾಡಬೇಕು. ಕ್ರಾಸ್ ಬೆಲ್ಟು ಒಂದು ಸೈಡು 4 ಇಂಚ್ ಐತಿ ಮತ್ತು ನೆಕ್ಸ್ಟ್ ಇನ್ನೊಂದು ಸೈಡು 6 ಇಂಚ್ ಐತಿ. ಎರಡು ಸೈಡು ನಾವು ಅಳತೆನ ಮಾಡ್ಕೋಬೇಕು. ನೋಡಿ ಇಲ್ಲಿಂದ ಇಲ್ಲಿಗೆ 4 ಇಂಚ್ ಇತ್ತು, 1 ಇಂಚ್ ಎಕ್ಸ್ಟ್ರಾ ತೊಗೋರಿ. ಇಲ್ಲಿಂದ ಇಲ್ಲಿಗೆ 6 ಇಂಚ್ ಇತ್ತು, 1 ಇಂಚ್ ಎಕ್ಸ್ಟ್ರಾ ತೊಗೋರಿ. 7 ಇಂಚ್ಗೆ ಒಂದು ಮಾರ್ಕ್ ಮಾಡಿರಿ. ನೆಕ್ಸ್ಟ್ ಇದಾದ ನಂತರ ಕ್ರಾಸ್ ಬೆಲ್ಟ್ ನಾವು ಶೇಪ್ ಕೊಡೋದಕ್ಕೆ ಮೇಲ್ಗಡೆ ಭುಜ ಅಟ್ಯಾಚಿಂದ ಹಿಡಿದು ಇಲ್ಲಿ ಕ್ರಾಸ್ ಬೆಲ್ಟ್ ನಾವು ಎಲ್ಲಿ ಹಚ್ಚಿರ್ತೀವಿ ಅಲ್ಲಿಗೆ ಅಳತೆನ ಮಾಡ್ಕೋಬೇಕು. ನೋಡಿರಿ 11.5 ಬರುತ್ತೆ. ಕರೆಕ್ಟ್ ಇಲ್ಲಿಗೆ ನಾವು ಅಳತೆನ ಮಾಡ್ಕೋಬೇಕು. 11.5 ಬರುತ್ತೆ, 1 ಇಂಚಿನ ಎಕ್ಸ್ಟ್ರಾ ತೊಗೋಬೇಕು. 12.5ಗೆ ಒಂದು ಮಾರ್ಕ್ ಮಾಡಿರಿ. ಮಾರ್ಕ್ ಮಾಡಿದ ನಂತರ ಈ ರೀತಿ ಶೇಪ್ ಕೊಡ್ರಿ. ನೆಕ್ಸ್ಟ್ ಇದಾದ ನಂತರ ಟಕ್ಸ್ ಪಾಯಿಂಟ್ ಇವೆರಡರ ಮಧ್ಯದಲ್ಲಿ ಒಂದು ಟಕ್ಸ್ ಪಾಯಿಂಟ್ ತೊಗೋರಿ. ಆ ಟಕ್ಸ್ ಪಾಯಿಂಟು 3 ಇಂಚ್ಗೆ ತೊಗೋರಿ. ನೆಕ್ಸ್ಟ್ ಶೋಲ್ಡರ್ ಮಧ್ಯದಲ್ಲಿ ಒಂದು ಮಾರ್ಕ್ ಮಾಡ್ಕೊರಿ. ಈ ಟಕ್ಸ್ ಪಾಯಿಂಟ್ನ ನೀವು 2.5 ಇಂಚಿಗೆ ಮಾರ್ಕ್ ಮಾಡಿ ತೊಗೋರಿ. ನೋಡಿ ಈ ಸೈಡ್ 1 ಇಂಚು ಮತ್ತು ಈ ಸೈಡ್ 1 ಇಂಚು, ಎರಡು ಸೈಡ್ 1 ಇಂಚು ಮಾರ್ಕ್ ಮಾಡ್ಕೊಂಡು ಈ ಥರ ಸ್ಟಿಚ್ ಮಾಡುವಾಗ ಈ ರೀತಿ ಟಕ್ಸ್ ಪಾಯಿಂಟ್ ಹಿಡೀರಿ. ನೆಕ್ಸ್ಟ್ ಇದ್ರ ಸ್ಟ್ರೇಟಾಗಿ ಒಂದು ಟಕ್ಸ್ ಪಾಯಿಂಟ್ ತೊಗೋರಿ, 4 ಇಂಚ್ಗೆ ತೊಗೋರಿ. ನೆಕ್ಸ್ಟ್ ಈ ಟಕ್ಸ್ ಪಾಯಿಂಟು ಆಪ್ಷನ್ ಇರ್ತೈತಿ, ನೋಡಿ ತೊಗೋರಿ. ಅದು ನೀವು ಸ್ಟಿಚ್ ಮಾಡುವಾಗ ಕರೆಕ್ಟಾಗಿ ನೆಸೆಸಿಟಿ ಇದ್ದರೆ ಸ್ಟಿಚ್ ಮಾಡ್ಕೋರಿ. ಇಲ್ಲ ಫ್ರಂಟು ಮತ್ತು ಬ್ಯಾಕು ಎರಡು ಒಂದೇ ಸ್ಟ್ರೇಟಾಗಿ ಬಂದರೆ ಈ ಟಕ್ಸ್ ಪಾಯಿಂಟ್ನ ನೀವು ಸ್ಕಿಪ್ ಮಾಡಿದ್ರೆ ನಡಿತೈತಿ. ಪಾಲಿಸ್ಟರ್ ಬಟ್ಟೆ ಇದ್ದರೆ ಈ ಥರ ಬಟ್ಟೆನ ಅಲುಗಾಡ್ಸೋಕೆ ಹೋಗ್ಬೇಡ್ರಿ. ಕರೆಕ್ಟಾಗಿ ಸ್ವಲ್ಪ ಇಲ್ಲಿ ಪಿನ್ ಏನಾದರೂ ಅಟ್ಯಾಚ್ ಮಾಡ್ಕೊರಿ. ಅಟ್ಯಾಚ್ ಮಾಡ್ಕೊಂಡು ಕಟಿಂಗ್ ಮಾಡ್ಕೊರಿ. ನೆಕ್ಸ್ಟ್ ಇವಾಗ ಬ್ಯಾಕ್ ಪಾರ್ಟು ನೆಕ್ ಲೆಂತ್ ಎಷ್ಟೈತೆ ಅಂತೇಳಿ ನೋಡ್ಕೋಬೇಕು. ನೋಡಿ 10.5 ಇಂಚ್ ಐತಿ. ನಾನು 11 ಇಂಚನ್ನ ತೊಗೊತಾ ಇದ್ದೀನಿ. ಅರ್ಧ ಇಂಚ್ ನಾನು ಎಕ್ಸ್ಟ್ರಾ ತೊಗೊತೀನಿ. ನಿಮಗೆ ಕರೆಕ್ಟ್ ಅದು ಎಷ್ಟೈತೆ ಅಷ್ಟು ಬೇಕಂದ್ರೆ ಅಷ್ಟೇ ತೊಗೊರಿ. ನಾನು ಅರ್ಧ ಇಂಚು ಸ್ವಲ್ಪ ಡೀಪಾಗಿರೋದಕ್ಕೆ ಹೇಳಿದ್ದಾರೆ, ಹಾಗಾಗಿ ನಾನು 11 ಇಂಚ್ಗೆ ಮಾರ್ಕ್ ಮಾಡ್ಕೊತೀನಿ. ನೋಡಿ ಇಲ್ಲಿಂದ ಇಲ್ಲಿಗೆ 3 ಇಂಚ್ಗೆ ಒಂದು ಮಾರ್ಕ್ ಮಾಡಿರಿ. ಯಾಕಂದರೆ ನಾವು ಮೇಲ್ಗಡೆ ಇಲ್ಲಿ 2.5 ಇಂಚ್ ತೊಗೊಂಡಿರ್ತೀವಿ. ಇಲ್ಲಿ ಅರ್ಧ ಇಂಚ್ ನಾವು ಎಕ್ಸ್ಟ್ರಾ ತೊಗೊಂಡ್ರೆ ನೀಟಾಗಿ ಬರ್ತೈತಿ ರೌಂಡಾಗಿ ಶೇಪು. ನೋಡಿ ಸಿಂಪಲ್ಲಾಗಿ ನಾನು ಡಿಸೈನ್ ಮಾಡ್ಕೋತೀನಿ. ನಿಮ್ಗೆ ಯಾವ ಥರ ಡಿಸೈನ್ ಬೇಕು ನೀವು ಅದೇ ರೀತಿನೇ ಡಿಸೈನ್ ಮಾಡ್ಕೊರಿ.
ನೋಡ್ರಿ. ನೆಕ್ಸ್ಟ್ ಬ್ಯಾಕ್ ಪಾರ್ಟು ಒಂದು ಟಕ್ಸ್ ಪಾಯಿಂಟ್ನ ತೊಗೊರಿ. 4 ಇಂಚಿಗೆ ತೊಗೊರಿ, ಕರೆಕ್ಟಾಗಿ ಬರ್ತೈತಿ. ನೆಕ್ಸ್ಟ್ ಇವಾಗ ಸ್ಲೀವ್ಸ್ ಕಟ್ಟಿಂಗ್ ಮಾಡ್ಕೊಳ್ಳೋಣ. ನೋಡಿ, ಟೋಟಲ್ ಉದ್ದ ತೋಳಿಂದು ಅವರು ಫುಲ್ ಲೆಂತ್ ಇರೋದನ್ನು ತೊಳ್ಕೊಟ್ಟಿದ್ದಾರೆ. ಅವ್ರು ಹಾಫ್ ಲೆಂತ್ ಇಡ್ರಿ ಅಂತ ಹೇಳ್ಯಾರ. ಹಂಗಾಗಿ 4 ಇಂಚ್ ಇಡ್ರಿ ಅಂತ ಹೇಳಿದ್ರು. ನಾನು 1 ಇಂಚನ್ನ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. ಇವಾಗ ಟೋಟಲಾಗಿ 5 ಇಂಚನ್ನ ತೋಳಿನ ಉದ್ದ ತೊಗೊತಾ ಇದ್ದೀನಿ. ಇವಾಗ ತೋಳಿಂದ ಬಿಡ್ತು ಚೆಸ್ಟ್ ಮೆಜರ್ಮೆಂಟು ಎಷ್ಟಿರುತ್ತೆ ಅದಕ್ಕಿಂತ 2 ಇಂಚ್ ನಾವು ಲೆಸ್ ಮಾಡಿ ತೊಗೋಬೇಕು. ನೋಡಿ, 9 ಇಂಚಿಗೆ ತೊಗೋತಾ ಇದ್ದೀನಿ. ಚೆಸ್ಟ್ ಮೆಜರ್ಮೆಂಟ್ ನಾವು 11 ಇಂಚ್ ತೊಗೊಂಡಿದ್ದೀವಿ. ಹಾಗಾಗಿ ಆಗ 9 ಇಂಚನ್ನ ನಾನು ತೊಗೋತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಪುಗ್ಗ ಸ್ಲೀವ್ಸ್ ಥರ ತೋಳನ್ನ ರೆಡಿ ಮಾಡ್ತಾ ಇದ್ದೀನಿ. ಹಾಗಾಗಿ ಇಲ್ಲಿಂದ ಇಲ್ಲಿಗೆ 9 ಇಂಚನ್ನ ತೊಗೊಂಡಿದ್ದೀನಿ. ಇದಕ್ಕಿಂತ ನಾನು ಇವಾಗ 4 ಇಂಚನ್ನ ಬಟ್ಟೆನ ಎಕ್ಸ್ಟ್ರಾ ತೊಗೊತೀನಿ. ಟೋಟಲಾಗಿ ನಾನು 13 ಇಂಚು ತೋಳಿನ ಅಗಲ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದಾದ ನಂತರ ಇಲ್ಲಿಂದ ಇಲ್ಲಿಗೆ 2.5 ಇಂಚಿಗೆ ಒಂದು ಮಾರ್ಕ್ ಮಾಡಬೇಕು. ಮಾರ್ಕ್ ಮಾಡಿದ ನಂತರ ಒಂದು ಶೇಪ್ನ ಕೊಡಬೇಕು ನೀಟಾಗಿ. ನೋಡಿ, ಸ್ಲೀವ್ಸು ಈ ರೀತಿ ತೊಗೊಂಡಿದ್ದೀನಿ. ಈ ಥರ ನೀರಿಗೆ ಥರ ಮಾಡ್ತೀನಿ ನಾನು, ಪುಗ್ಗ ಸ್ಲೀವ್ಸ್ ಥರ. ನೋಡಿ, ಈ ರೀತಿ ಸ್ಲೀವ್ಸ್ನ ರೆಡಿ ಮಾಡ್ಕೋತೀನಿ. ನೆಕ್ಸ್ಟ್ ಇವಾಗ ಮೇನ್ ಕ್ಲಾತ್ ಇಟ್ಟು ಬಟ್ಟೆನ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಬಟ್ಟೆ ಕಡಿಮೆ ಇದ್ದರೆ ನೋಡ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬಟ್ಟೆ ಇಟ್ಕೊಂಡು ಕಟ್ಟಿಂಗ್ ಮಾಡ್ಕೊರಿ. ಯಾಕಂದರೆ ವೇಸ್ಟ್ ಮಾಡಿದರೆ ಅಂದರೆ ಪೀಸ್ನ ನಾವು ಎಲ್ಲಿ ಬೇಕು ಅಲ್ಲಿ ಇಟ್ಕೊಂಡು ಕಟ್ಟಿಂಗ್ ಮಾಡ್ಕೊಂಡ್ರೆ ಕರೆಕ್ಟಾಗಿ ಬರೋದಿಲ್ಲ. ನೀಟಾಗಿ ಇಟ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮೇನ್ ಬಟ್ಟೆ ಮೇಲೆ ಇಟ್ಟು ಕಟ್ಟಿಂಗ್ ಮಾಡ್ಕೊರಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಒಂದು ಸ್ಲೀವ್ಗೆ ಬರ್ತೈತಿ. ನೋಡಿ, 2 ಫ್ರಂಟ್ ಪಾರ್ಟ್. ನೆಕ್ಸ್ಟ್ ಇದು ಇನ್ನೊಂದು ಸ್ಲೀವು. ನೆಕ್ಸ್ಟ್ ಇಷ್ಟು ಪೀಸ್ನ ನಾನು ಕ್ರಾಸ್ ಬೆಲ್ಟ್ಗೆ ಯೂಸ್ ಮಾಡ್ಕೋತೀನಿ.
ಈ ಬ್ಲೌಸ್ಗೆ ನಾನು ಪೈಪಿಂಗ್ ಮಾಡ್ತಾ ಇಲ್ಲ, ಯಾಕಂದರೆ ಪೈಪಿಂಗಿಗೆ ಬಟ್ಟೆ ಉಳಿಯೋದಿಲ್ಲ. ಯಾವುದಾದ್ರೂ ಲೇಸ್ನ ಚೆನ್ನಾಗಿರೋದನ್ನ ಹಚ್ಚಿ ಸ್ಟಿಚ್ ಮಾಡ್ಬಿಡ್ತೀನಿ. ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ನಿಮಗೆ ಯಾವುದಾದ್ರೂ ಬ್ಲೌಸ್ ರಿಲೇಟೆಡ್ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸ್ರಿ. ನಾನು ವಾಪಸ್ ನಿಮಗೆ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತೆ ಸಿಗ್ತೀನಿ ರೀ ನಿಮಗೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.